ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಸ್ಮ್ಯಾಕ್ ಡೌನ್ ಶೋನ ನೋಡ್ಕೊಂಡು ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋನ ಮಾಡ್ತಾ ಇದ್ದೆ. ಸಡನ್ ಆಗಿ ಬ್ರೇಕಿಂಗ್ ನ್ಯೂಸ್ ಬಂದಿದ್ದೇನಪ್ಪ ಅಂದ್ರೆ ನಮ್ಮ ಜಿಂದರ್ ಮಹಲ್ ಅವ್ರನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ನನಗಂತೂ ಸಖತ್ತು ಶಾಕ್ ಆಯ್ತು. ಇದಾದ್ಮೇಲೆ ಟ್ವಿಟರ್ ಅಲ್ಲಿ ನಮ್ಮ ಜಿಂದರ್ ಮಹಲ್ ಅವರು ಟ್ರೆಂಡಿಂಗಿಗೂ ಕೂಡ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಗೈಸ್ ಯಾವ ರೀಸನ್ ಇಂದ ಡಬ್ಲ್ಯೂ ಅವರು ಜಿಂದರ್ ಮಹಲ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಅಂತ. ಜಿಂದರ್ ಮಹಲ್ಲೇ ತನ್ನ ರಿಲೀಸ್ ನ ಕೇಳ್ಕೊಂಡ್ರ ಅದು ರೀತಿಯ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಆಲ್ ಆಫ್ ಎ ಸಡನ್ ನಮ್ಮ ಜಿಂದರ್ ಮಹಲ್ ಅವರ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಐ ಕ್ವಿಟ್ ಮಹಾರಾಜ ಈಸ್ ಔಟ್ ಅಂತ ಒಂದು ಜಿಂದರ್ ಮಹಲ್ ಅವರು ಟ್ವೀಟ್ ನ ಮಾಡ್ತಾರೆ. ಸೊ ನಮ್ಮ ಜಿಂದರ್ ಮಹಲ್ ಅವರೇ ಕನ್ಫರ್ಮ್ ಕೂಡ ಮಾಡ್ತಾರೆ, ನಾನು ಇವಾಗ ಡಬ್ಲ್ಯೂ ಇಂದ ರಿಲೀಸ್ ಆಗಿದ್ದೀನಿ ಅಂತ. ಇದಾದ್ಮೇಲೆ ಅವರು ತಮ್ಮ ಬಯೋನು ಕೂಡ ಅಪ್ಡೇಟ್ ಮಾಡ್ತಾರೆ, ಫ್ರೀ ಏಜೆಂಟ್ 90+ ಡೇಸ್ ಅಂತ. ಸೊ ನಮ್ಮ ಜಿಂದರ್ ಮಹಲ್ ಅವರೇ ಕನ್ಫರ್ಮ್ ಮಾಡ್ತಾರೆ, ಗೈಸ್ ನಾನು ಇವಾಗ ಫ್ರೀ ಏಜೆಂಟ್ ಆಗಿದ್ದೀನಿ, ಇನ್ನ 90 ದಿನ ನಾನು ಎಲ್ಲೂ ಕೂಡ ಕಂಪೀಟ್ ಮಾಡೋಂಗಿಲ್ಲ. 90 ದಿನ ಆದ್ಮೇಲೆ ನಾನು ಆರಾಮಾಗಿ ಯಾವ ಕಂಪ್ನಿಗೆ ಬೇಕಾದ್ರೂ ಹೋಗ್ಬೋದು ಅಂತ ನಮ್ಮ ಜಿಂದರ್ ಮಹಲ್ ಅವರು ತಿಳಿಸ್ತಾ ಇದ್ದಾರೆ. ಗೈಸ್ ನನಗಂತೂ ಸಖತ್ತು ಶಾಕಿಂಗ್ ವಿಚಾರ ಇದು. ಗೊತ್ತಿಲ್ಲ ಗೈಸ್ ಯಾಕೆ ಡಬ್ಲ್ಯೂ ಅವರು ಜಿಂದರ್ ಮಹಲ್ ಅವ್ರನ್ನ ರಿಲೀಸ್ ಮಾಡಿದ್ರು ಅಂತ. ಅದು ಕೂಡ ಇಂಡಿಯಾದ ಸೂಪರ್ ಸ್ಟಾರ್. ಇದೇ ನನಗೆ ಸಖತ್ತು ಶಾಕ್ ಆಗ್ತಾ ಇರೋದು. ಡಬ್ಲ್ಯೂಗೆ ಜಾಸ್ತಿ ವ್ಯೂವರ್ಶಿಪ್ ಬರೋದು ಇಂಡಿಯಾ ಇಂದ, ಅಂಡ್ ಇಂಡಿಯಾದ ಜಿಂದರ್ ಮಹಲ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ನಮ್ಮ ಜಿಂದರ್ ಮಹಲ್ ಅವರೇ ರಿಲೀಸ್ ನ ಕೇಳಿದ್ರು ಅಥವಾ ಡಬ್ಲ್ಯೂ ಅವರೇ ರಿಲೀಸ್ ಮಾಡಿದ್ರು ಅಂತ. ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಜಿಂದರ್ ಮಹಲ್ ಅವರು ಡಬ್ಲ್ಯೂ ಕಂಪನಿಯಿಂದ ರಿಲೀಸ್ ಆಗಿದ್ದಾರೆ. ಗೈಸ್ ಗೊತ್ತಿಲ್ಲ ಡಬ್ಲ್ಯೂ ಅವರು ಜಿಂದರ್ ಮಹಲ್ ಅವರಿಗೆ ಚೆನ್ನಾಗಿ ಬುಕಿಂಗ್ ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಗಮನಿಸಿದ್ರೆ ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ಜೊತೆ ಜಿಂದರ್ ಮಹಲ್ ಅವರು ಒಂದು ಸೆಗ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಾದ್ಮೇಲೆ ಅದಕ್ಕೆ ಡಬ್ಲ್ಯೂ ಅವರಿಗೆ ತುಂಬಾನೇ ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ. ಜಿಂದರ್ ಮಹಲ್ ಅವ್ರಿಗೂ ಕೂಡ ಸಖತ್ತು ಅಪ್ರಿಶಿಯೇಟ್ ಮಾಡ್ತಾರೆ. ಓಕೆ, ರಾಕ್ ಅವರ ಜೊತೆ ನೀವು ಚೆನ್ನಾಗಿ ಒಂದು ಸೆಗ್ಮೆಂಟ್ ನ ಕೊಟ್ಟೆ ಅಂತ ಎಲ್ಲರೂ ಕೂಡ ಜಿಂದರ್ ಮಹಲ್ ಅವ್ರನ್ನ ಅಪ್ರಿಶಿಯೇಟ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಬಿಡ್ತಾರೆ. ಇದಾದ್ಮೇಲೆ ಕೆಲವೊಂದಷ್ಟು ಕಾಂಟ್ರವರ್ಸಿಯಲ್ಲೂ ಕೂಡ ನಮ್ಮ ಜಿಂದರ್ ಮಹಲ್ ಅವರು ಸಿಗಾಕೋತಾರೆ AEW ಕಂಪನಿ ಜೊತೆ. ಇದಾದ್ಮೇಲೆ ನಮ್ಮ ಜಿಂದರ್ ಮಹಲ್ ಅವರಿಗೆ ಸೆತ್ ರೋಲೆನ್ಸ್ ಅವರ ಮೇಲೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಆಲ್ ಆಫ್ ಎ ಸಡನ್ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ಕಿಂಗ್ ಮಾಡ್ತಾ ಇದ್ದಂತಹ ಜಿಂದರ್ ಮಹಲ್ ಅವ್ರನ್ನ ತಮ್ಮ ಕಂಪನಿಯಿಂದ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ಗೈಸ್ ಸಡನ್ ಆಗಿ ಏನಾಯ್ತು ಅಂತ. ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಬ್ರೇಕಿಂಗ್ ನ್ಯೂಸ್ ಇಷ್ಟೇ ಗೈಸ್, ನಮ್ಮ ಮಾಡರ್ನ್ ಡೇ ಮಹಾರಾಜನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಸಖತ್ ಶಾಕಿಂಗ್ ಆಗ್ತಾ ಇದೆ ನನಗಂತೂ.